ನಮಸ್ಕಾರ ಸ್ನೇಹಿತರೆ, ಈ ದಿನ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ಈಗ ಮನುಷ್ಯರು ಒಳಗಡೆ ಒಳ ಆತ್ಮದಿಂದ ಯಾವ ರೀತಿ ಮಾತಾಡ್ತಾರೆ ಅನ್ನೋದು ಸಂಮೋಹಿನಿ ಒಂದು ವಿದ್ಯೆ. ಇದನ್ನ ಗುರುಗಳ ಮುಖಾಂತರ ನೇರವಾಗಿ ತೋರಿಸೋಂಥ ಒಂದು ದಿವ್ಯ ಕಾರ್ಯಕ್ರಮ. ಈ ದಿನ ನೇರವಾಗಿ ಗುರುಗಳ ಮುಖಾಂತರ ಮಾತಾಡ್ಸೋಣ. ಗುರುಗಳ ನಮಸ್ಕಾರ. ಈ ಸಂಮೋಹಿನಿ ವಿದ್ಯೆ ಅಂದರೆ ಯಾವ ರೀತಿ ಇರ್ತದೆ, ಅದು ಯಾವ ಥರ ಪ್ರಯೋಗ ಆಗುತ್ತೆ, ಯಾವ ಒಳ ಮನಸ್ಸಿಂದ ಏನು ಹೇಳ್ಬೋದು? ಸಂಮೋಹಿನಿ ಅಂತ ಹೇಳಿದ್ರೆ ಇವರನ್ನು ಒಂದು ಟ್ರಾನ್ಸ್ ಸ್ಥಿತಿ ಅಂತ ಹೇಳಿದ್ರೆ ನಿದ್ರಾವಸ್ಥೆಗೆ ಹಾಕ್ತೇವೆ. ಆ ನಿದ್ರಾವಸ್ಥೆಗೆ ಹಾಕಿದಾಗ ಅವರು ಒಳ ಮನಸ್ಸಿನಿಂದ ಅವರು ಎಲ್ಲವನ್ನು ಹೇಳ್ಕೊಂಡು ಹೋಗ್ತಾರೆ. ಹಾಗೆ ಇಲ್ಲಿಂದ ಅವರು ಎಲ್ಲೂ ಹೋಗ್ಬೋದು, ಎಲ್ಲೂ ಬೇಕಾದ್ರೂ ಹೋಗಿ ಎಲ್ಲವನ್ನು ನೋಡ್ಕೊಂಡೆಲ್ಲ ಬರ್ತಾರೆ. ಹಾಗೇನೆ ಯಾವ್ದಾದ್ರು ಪ್ರೇತ ಆತ್ಮ ಇದ್ರೆ ಅದನ್ನು ಪತ್ತೆ ಹಚ್ತಾರೆ ಇವರು. ಹಾಗೇನೆ ತಮ್ಮೊಳಗಿದ್ದಂತ ಇವರೊಳಗಿದ್ದಂತ ಪ್ರೇತ ಏನಾದ್ರೂ ಅಟ್ಯಾಕ್ ಆಗಿದ್ರೆ ಅದರ ಬಗ್ಗೆ ಇವರು ತಿಳಿಸ್ಕೊಳ್ತಾರೆ. ಹಾಗೆ ಆ ಪ್ರೇತಗಳನ್ನು ಕರೆದು ಇವರು ಬಾಡಿ ಇವರಿಂದ ಒಂದು ಇರಬೇಕು, ವಾಯ್ಸ್ ಇರಬೇಕು. ಒಂದು ಪ್ರೇತಕ್ಕೆ ಮಾತಾಡ್ಲಿಕ್ಕೆ ಬರುತ್ತದೆ. ಯಾಕಂತ ಹೇಳಿದ್ರೆ ಪ್ರೇತಗಳಿಗೆ ಮಾತಾಡಿದ್ರೆ ಚಿಕ್ಕಿ 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 ಅಂತ ಚಿಕ್ಕ ವಯಸ್ಸಲ್ಲಿ, ಅದಕ್ಕಾಗಿ ನಮ್ದು ಒಂದು ಗಂಟಲು ಅಂತ ಬೇಕು, ವಾಯ್ಸ್ ಬೇಕು. ಹಾಗಾಗಿ ಒಂದು ವ್ಯಕ್ತಿಯ ಮುಖಾಂತರ ಆ ಪ್ರೇತವನ್ನು ಕಳಿಸಿ ಈ ವ್ಯಕ್ತಿಯ ಮುಖಾಂತರ ಮಾತಾಡಿಸಬಹುದು. ಅದೇ ಒಂದು ಡೆತ್ ಆಗಿರುವಂತಹ ಕೆಲವೊಂದು ಮನೆಯವರ ಈ ಚಿಕ್ಕ ವಯಸ್ಸಿನಲ್ಲಿ ಡೆತ್ ಆಗಿರ್ತದೆ, ಅವರು ಹೇಳ್ತಾರೆ ಕಲಿಸ್ಬೇಕು, ಮಾತಾಡಿಸ್ಬೇಕಂದ್ರೆ ಮಾತಾಡಿಸ್ತೇವೆ. ಅಂದ್ರೆ ಈಗ ವಿಶೇಷವಾಗಿ ಪೂರ್ವಜರು ಇವರೆಲ್ಲ ಏನಾದ್ರು ಮನೆಗೆ ಸಮಸ್ಯೆಗಳು ಆಗ್ತಾ ಇದೆ ಅಂದಾಗ ಆ ತರ ತಿಳ್ಕೊಬೇಕು ಅಂದಾಗ ಈ ಪ್ರಯೋಗ ಮಾಡಿಸಿ. ಯಾಕಂತ ಹೇಳಿದ್ರೆ ಕೆಲವೊಂದು ಯಾವ್ದಾವ್ದನ್ನು ಕಲಿಸಿ ಮಾತಾಡಿಸಿದೆ ಅಂತ ಹೇಳಿದ್ರೆ ನಾವು ಮಾತಾಡಿಸುದಿಲ್ಲ. ಆರೋಗ್ಯ ಸ್ಥಿತಿಗೆ ಅವ್ರದ್ದು ಫ್ಯಾಮಿಲಿಗೆ ಏನಾದ್ರು ಅವರು ಯಾರಾದ್ರೂ ಅವ್ರ ಫ್ಯಾಮಿಲಿಯಲ್ಲಿ ಡೆತ್ ಆಗಿದ್ದಾರೆ, ಹಾಗಾಗಿ ನಮ್ಗೆ ತೊಂದರೆ ಆಗ್ತಾ ಉಂಟು. ಕೆಲವೊಂದು ಪೂಜೆಗಳೆಲ್ಲ ಮಾಡಿ ಅದರಲ್ಲಿ ಏನು ಆಗಿಲ್ಲ ಅಂತ ಹೇಳಿ ಮತ್ತೆ ಈ ಪ್ರಕಾರವಾಗಿ ಮತ್ತೆ ಇನ್ನೊಂದು ಪೂಜೆ ವಿಧಿವಿಧಾನ, ಅದು ಪೂಜೆಗಳಿಗೆ ಆ ವಿಧಿವಿಧಾನದಲ್ಲಿ ಆ ಪೂಜೆ ಮುಖಾಂತರ ಸದ್ಯಕ್ಕೆ ಹಾಕ್ಬಹುದು. ಹಾಗೆ ಸ್ನೇಹಿತರೆ, ಸುಮಾರು ವರ್ಷಗಳಿಂದ ಕಷ್ಟ ಬೀಳ್ತಾ ಇದ್ದೀರಾ, ಅಲ್ಲಿ ಎಳಿಗೆ ಆಗ್ತಾ ಇಲ್ಲ, ಪೂಜೆ ಪುರಸ್ಕಾರ ಮಾಡ್ತಾ ಇದ್ದೀವಿ, ಎಳಿಗೆ ಆಗ್ತಾ ಇಲ್ಲ, ಏನೇ ತಗೊಂಡು ಲಾಸ್ಟ್ ಅನ್ನ ಇರೋದು ಏನಾದ್ರು ಆತ್ಮಗಳ ಒಂದು ಇದ್ದಾಗ ಈಗ ಅದು ಯಾವ ರೀತಿ ಬಿಡುಗಡೆ ಮಾಡ್ಕೋಬಹುದು, ಮತ್ತೆ ಅದಕ್ಕೆ ಪರಿಹಾರ ಯಾವ ರೀತಿ ಸಕ್ಕರೆ ಮುಖಾಂತರ ಗುರು ಮುಖಾಂತರ ಕೆಲಸ ಕೆಲಸಗಳು ನಿಮ್ಮ ಒಳಮನಸ್ಸು ಜಾಗೃತಿ ಆಗಿರ್ತದೆ. ಆಗಿನ ಒಳಮನಸ್ಸು ನಿದ್ರಾವಸ್ಥಾ ಸ್ಥಿತಿಗೆ ಹೋಗುತ್ತದೆ. ಒಂದು ಪೂರ್ತಿಯಿಂದ ಈ ದೇಹ ರಿಲ್ಯಾಕ್ಸ್ ಆಗಿದೆ, ರಿಲ್ಯಾಕ್ಸ್ ಆಗಿದೆ, ರಿಲ್ಯಾಕ್ಸ್ ಆಗಿದೆ. ಎರಡು ನಿದ್ರಾವಸ್ಥೆ ಸ್ಥಿತಿಯಲ್ಲಿ ಇಡೀ ದೇಹವನ್ನು ನಿದ್ರಾವಸ್ಥೆ ಸ್ಥಿತಿಯಲ್ಲಿದೆ, ಹಾಗೆ ರಿಲ್ಯಾಕ್ಸ್ ಆಗಿದೆ, ರಿಲ್ಯಾಕ್ಸ್ ಆಗಿದೆ, ಸಂಯೋಗ ಸ್ಥಿತಿಗೆ ಒಳಪಡಿಸಲಾಗಿದೆ, ದೋಷವಾಗಿದೆ, ಆರೋಗ್ಯ ಸ್ಥಿತಿಯಲ್ಲಿದೆ. ನಿಮ್ಮ ಇಡೀ ದೇಹವನ್ನು ರಿಲ್ಯಾಕ್ಸ್ ಆಗಿದೆ, ಪೂರ್ತಿಯಾಗಿ ನಿದ್ರಾವಸ್ಥಾ ಸ್ಥಿತಿಯಲ್ಲಿದೆ, ನಿದ್ರಾವಸ್ಥಾ ಸ್ಥಿತಿಯಲ್ಲಿ ನಿದ್ರಾವಸ್ಥಾ ಸ್ಥಿತಿಯಲ್ಲಿ ನಿಮ್ಮ ಒಳಮನಸ್ಸು ಸುಗಿ ತಗೊಂಡಿದ್ದರೆ ಮಾಡ್ಬೋದು, ಸುಗಿದ್ರೆ ಮಾಡಿಕೊಡ್ತೇನೆ ಇವಾಗ ಪರೀಕ್ಷೆ ಮಾಡ್ಬೋದು. ಇವರೀಗ ಈ ಹೊರಮನಸ್ಸು ಏನು ಉಂಟು ಅದು ಪೂರ್ತಿಯಾಗಿ ನಿದ್ರಾವಸ್ಥೆ ಇಲ್ಲ. ಈಗ ಅವ್ರಿಗೆ ಏನು ಮಾಡಿದ್ರು ಗೊತ್ತಾಗಿಲ್ಲ, ಏನು ಮಾಡಿದ್ರು ಗೊತ್ತಾಗಿಲ್ಲ. ಒಳಮನಸ್ಸು ಜಾಗೃತಿ ಆಗಿದೆ. ಈಗ ನಾನು ಏನು ಇವರಿಗೆ ಹೇಳಿ ಸೂಕ್ಷ್ಮ ಶರೀರ ಗೊತ್ತಾಗಿದೆ, ಮೂರು ದಾರಿ ಯಾವ್ದಾದ್ರು ನೆಗೆಟಿವ್ ಎನರ್ಜಿ ಕಾಣ್ತದ ಪ್ರೇತ ಹೇಗುಂಟು ಗಂಡ ಹೆಣ್ಣ ಹೋಗಿತಾ ಕಾಣ್ತದ ಹೋಗಿ ಅಂತ ಹೇಳ್ತದ ಹೌದಾ? ಯಾವ ರೀತಿ ಉಂಟು ಗಂಡುವ ಮಾತಾಡಿಸಿ ಯಾರು ಏನಸರು ಕೇಳಿ ಈಗ ಏನಂತೆ ಪುಟ್ಟವ ಪುಟ್ಟಯ್ಯ ಎಷ್ಟು ವಯಸ್ಸು? 60 ಪುಟ್ಟಯ್ಯನವರ ಆತ್ಮ ಈ ದೇಹಕ್ಕೆ ಸೇರ್ತಾ ಇದೆ. ಈ ದೇಹದಿಂದ ಪುಟ್ಟಯ್ಯನ ಆತ್ಮ ಮಕ್ಕಳ ಮಾತಾಡಬೇಕು, ಮಾತಾಡಿಸಿ ಪುಟ್ಟಯ್ಯ. ಈಗ ನೋಡಿ ಸ್ನೇಹಿತರೆ, ಪುಟ್ಟಯ್ಯ ಅನ್ನೋರು 63 ವರ್ಷ ವಯಸ್ಸಿದ ಆತ್ಮ ಬಂದಿದೆ. ಈಗ ಅವ್ರು ಮಾತಾಡಿಸೋಂಥ ಪ್ರಯತ್ನ ಮಾಡ್ತಾರೆ. ಈಗ ಪುಟ್ಟಯ್ಯನವರು ಈ ದೇಹಕ್ಕೆ ಸೇರಿದ್ದಾರೆ ಅಂತ ಹೇಳಿದ್ರೆ ನಮಗೊಂದು ಸೂಚನೆ ಕೊಡಬೇಕು. ಪುಟ್ಟಯ್ಯನವರ ಬಲಕಾಲ ಮೇಲೆ ಹೋಗ್ತಾ ಇದೆ, ಪುಟ್ಟಯ್ಯನವರು ಈ ದೇಹದಲ್ಲಿದ್ದಾರೆ ಅನ್ನೋದಕ್ಕೆ ಬಲಗಾಲ ಮೇಲೆ ಹೋಗ್ತಾ ಇದೆ. ಈಗ ನೋಡಿ ಪ್ರೇತಾತ್ಮ ಇವರು ಇದಕ್ಕೆ ಬಂದಿರೋದನ್ನ ಅದು ತೋರಿಸ್ಕೊಡ್ತಾ ಇದ್ದಾರೆ. ಹಾಗೆ ಕೆಳಗೆ ಈಗ ಪುಟ್ಟಯ್ಯನವರ ಆತ್ಮ ಇಲ್ಲಿದೆ ಈ ದೇಹದಲ್ಲಿ. ಮೊದಲಿಗೆ ಹೇಳಿದಾಗೆ ನಾವು ಯಾವುದೇ ಒಂದು ಪ್ರೇತಾತ್ಮವನ್ನು ಹೀಗೇನೆ ಮಾತಾಡಿಸ್ಲಿಕ್ಕೆ ಆಗುದಿಲ್ಲ. ನೀವು ಕರೆಸಿ ಮಾತಾಡಿಸಿ ಅಂತ ಹೇಳಿದ್ರೆ ಎಲ್ಲೆಲ್ಲ ಇರ್ಲಿಕ್ಕೆ ಆಗ್ತಿಲ್ಲ. ಅದು ಏನು ಈ ಫೋಟೋಸ್ ಬಿಡುದು ಅದೆಲ್ಲ ಕೆಲವು ಆಗ್ತದೆ, ಟಿವಿ ಪಿಕ್ಚರ್ ಎಲ್ಲ ಆಗ್ತದಲ್ಲ. ಕೆಲವೊಂದು ಸತಿ ಘಟನೆಗಳೆಲ್ಲ ಆಗ್ತದೆ, ಈ ಪಾತ್ರೆ ಬಿಡುವಂಥದ್ದು, ಪಾತ್ರೆ ಶಬ್ದಗಳೆಲ್ಲ ಆಗ್ತದೆ. ಆದ್ರೆ ಮಾತಾಡುವಂಥದ್ದು ಆಗುದಿಲ್ಲ. ವ್ಯಕ್ತಿಯ ಮುಖಾಂತರನೇ ಮಾತಾಡಬೇಕು. ಯಾಕಂತ ಹೇಳಿದ್ರೆ ಇದು ಬೇಕಲ್ಲ, ವಹಿಸ್ಬೇಕು. ಯಾವುದಕ್ಕೂ ವಹಿಸಿದ್ರೆ ಪುಟ್ಟಯ್ಯನ ಹೋಗಿದ್ದಾರೆ. ಪುಟ್ಟಯ್ಯನ ಹೋಯ್ತು ಹೇಗಿದ್ದೀವ ಅಲ್ಲಿಂದ ಎಂತದೆ ಶ್ವಾಸಕೋಶತಾ? ಎಷ್ಟು ಜನ ಮಕ್ಕಳು ನಿಮ್ಗೆ ಇಲ್ವಾ? ಹೆಂಡತಿ ಹೌದಾ? ನೀವು ತೀರೋದಾಗ ಬರ್ತಿದ್ದವರು ಸುಮ್ಮನೆ ಮಣ್ಣು ಮಾಡಿದ್ರು ಸುತ್ತ ಮಣ್ಣು ಮಾಡಿದ್ರಾ? ಇನ್ನೇನೆಲ್ಲ ಆಸೆ ಉಂಟು ನಿಮಗೆ? ಮೋಕ್ಷದ ದಾರಿಗೆ ಹೋಗ್ತಿದ್ದಲ್ಲ, ಹೋಗ್ತೀರಾ? ನಿಮ್ಗೆ ಯಾವುದೇ ವಿಷಯ ನಾವು ಮಾಡ್ತಿಲ್ಲ, ಅದು ಕೈಬಿಟ್ಟು ಸಿದ್ಧವಾಗಿ
ಯುಗದಲ್ಲಿ, ಎಲ್ಲ ಸುಮ್ಮನೆ ಇದೆಲ್ಲ ಪ್ರೇತಾತ್ಮ ಇಲ್ಲ ಯಾವುದಿಲ್ಲ ಅಂದ್ರೆ ಜನರೇಷನ್ ಆ ಥರ ಆಗ್ತಾ ಇದೆ. ಯಾಕಂದ್ರೆ ಈಗ ಅವಾಗ ಹಳೆ ನಾವು ಬಿಫೋರ್ ಒಂದು 10-12 ವರ್ಷ ಹಿಂದಕ್ಕೆ ಹೋದ್ರೆ ಈ ದೊಡ್ಡವರು ಅಂದಾಗ ಚಿಕ್ಕ ಮಕ್ಕಳಿಗೆ ಪಾದ ಸ್ಪರ್ಶ ಮಾಡಿಸೋದು, ಅಜ್ಜಿ ತಾತಗಳು ಒಂದು ಸೊಗಡು, ಪ್ರೀತಿ ವಿಶ್ವಾಸ, ಆಮೇಲೆ ಒಂದು ಜಾಯಿಂಟ್ ಕುಟುಂಬ ಫ್ಯಾಮಿಲಿ, ಆಮೇಲೆ ಗುರುಗಳಿಗೆ ಯಾವ ರೀತಿ ಬೆಲೆ ಕೊಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀವಿ. ಈಗ ಏನಾಗಿದೆ, ಈಗ ಟೆಕ್ನಾಲಜಿ ಫಾಸ್ಟ್ ಓಡ್ತಾ ಇದಾರೆ, ದುಡ್ಡು ಸೇರ್ತಾ ಇದೆ, ಆ ಮನೇಲಿ ಹಿರಿಕರನ್ನೆಲ್ಲ ತಗೊಂಡೋಗಿ ಆಶ್ರಮಗಳು ಸೇರ್ತಾ ಇದ್ದಾರೆ, ಟೈಮ್ ಇಲ್ಲ. ಆಮೇಲೆ ಮಕ್ಕಳಿಗೆ ಎಜುಕೇಶನ್ ಅಷ್ಟೇ, ಹಾಸ್ಟೆಲ್ ಹಾಕೋದು ಇದಾಗ್ತಾ ಇದೆ. ಇಲ್ಲೇ ಒಂದು ಆ ಸೊಗಡು ಬೆಳೀತಾ ಇದೆ. ಆಮೇಲೆ ಈಗ ದೈವ ಇದೆಯಾ, ಇಲ್ಲ ನಾವು ಕಷ್ಟ ಬಿಡ್ಬೇಕು, ದುಡಿದ್ರೆ ಮಾತ್ರ ಇದು ದೈವ, ಆತ್ಮಗಳಿದ್ದ ಇಲ್ಲ ಅನ್ನೋದೇ ಇವತ್ತು ಸಾಮಾನ್ಯವಾಗಿ 90% ಇರೋದ್ರಿಂದ ದಯಮಾಡಿ ಅದನ್ನ ಏನಾದ್ರು ಒಂದು ಸೂಕ್ಷ್ಮವಾಗಿ ಇದು ಕುರುಹುಗಳನ್ನ ಕೊಡ್ಬೇಕು ಅಂತ ಒಂದು ಮನವಿ. ಅದೇ ಏನಂತ ಹೇಳಿದ್ರೆ, ಇವಾಗ ಹೆತ್ತವರನ್ನೆಲ್ಲ ಅತ್ತವರು ನಮ್ಮನ್ನು ಬೆಳೆಸಿರ್ತಾರೆ. ಸಣ್ಣವರಾಗಿದ್ದಾಗ ನಾವು ಹೇಗಿರ್ತೇವೆ ಅಂತ ಎಲ್ರಿಗೂ ಗೊತ್ತು. ಹಾಗೇನೆ ಹೆತ್ತವರು ಹಿರಿಯರೆಲ್ಲ ದೊಡ್ಡ ಆದ್ಮೇಲೆ ಅವರು ಮಗು ತರನೇ ಆಗ್ತಾ ಹೋಗ್ತಾರೆ. ಅವರನ್ನೆಲ್ಲ ಆಶ್ರಮಕ್ಕೆ ತಗೊಂಡು ಹೋದ್ರೆ ಅದೇನಾಗ್ತದೆ ಹೇಳಿದ್ರೆ ರಿಪೀಟ್ ಕರ್ಮ ಇವ್ರಿಗೆ ಬರ್ತದೆ. ಈ ಮಕ್ಕಳು ಏನಾಗ್ತಾರೆ ಅಂತ ರಿಪೀಟ್ ಆಶ್ರಮಕ್ಕೇನೆ ಹೋಗುದು, ಏನಾದ್ರು ಕೈಲಿಗೆ ಬಿದ್ದು ಏನಾರೆಲ್ಲ ಆಗ್ತಾ ಹೋಗ್ತದೆ. ಕೆಲವರನ್ನೆಲ್ಲ ಚಿಕ್ಕ ಮಕ್ಕಳನ್ನೆಲ್ಲ ಒಂಟಿತನವಾಗಿ ಬಿಡ್ತಾರೆ ನೋಡಿ, ಆವಾಗ ಪ್ರೇತಾತ್ಮಗಳು ಅಟ್ಯಾಕ್ ಆಗೋದು ಜಾಸ್ತಿ. ಇನ್ನೊಂದಂತ ಹೇಳಿದ್ರೆ ಈ 3 ಮಾರ್ಗ 3 ದಾರಿ ಸೇರಿದಲ್ಲಿ ಬಿದ್ದಾಗ, ಅಲ್ಲಿ ಅವರ ಬ್ಲಡ್ ನೆಲಕ್ಕೆ ಬಿದ್ದಾಗ ಆ ಆತ್ಮಗಳು ಅದನ್ನು ಹೀರುವಾಗ, ರಕ್ತಗಳನ್ನು ಹೀರುವಾಗ ನಮ್ಮ ದೇಹದ ಸ್ಮೆಲ್ ಇರ್ತದೆ, ಅದರಲ್ಲಿ ಆ ಸ್ಮೆಲ್ ಉಟ್ಕೊಂಡು ನಮ್ಮ ಇನ್ನೊಂದು ಈ ರೆಸ್ಟೋರೆಂಟ್ಗಳಲ್ಲಿ ಕೆಲವೊಬ್ರು ಇದ್ದಾರೆ, ಈ ಕುಡ್ದವರೇ ಜಾಸ್ತಿ ನಮ್ಮ ಹತ್ರ ಬರುದು ಪ್ರೇತಾತ್ಮ ಅಟ್ಯಾಕ್ ಆಗಿ. ಅದೇನಾಗ್ತದೆ ಅಂತ ಹೇಳಿದ್ರೆ, ಕುಡ್ದವರು ಈಗ ಗ್ಲಾಸಲ್ಲಿ ಸ್ವಲ್ಪ ಏನಾದ್ರು ಡ್ರಿಂಕ್ಸ್ ಎಲ್ಲ ಬಿಟ್ಟು ಹೋಗ್ತಾರೆ, ಆ ನೆಗೆಟಿವ್ ಎನರ್ಜಿ ಅದನ್ನು ಕುಡಿತದೆ, ಅದರಿಂದ ತಮ್ಮ ಸ್ಮೆಲ್ ಇರ್ತದೆ, ಅದನ್ನು ಆ ಬಾಡಿಗೆ ಹೋಗ್ತದೆ, ಉಳ್ಕೊಂಡು ಹೋಗ್ತದೆ. ಹಾಗೇನೆ ಫುಡ್ ಯಾವ್ದಾದ್ರು ಈ ನಾನ್ ವೆಜ್ ಹೋಟೆಲ್ ಅಲ್ಲಿ ನಾವು ಬಿಟ್ಟಿರ್ತೇವೆ, ಆ ಬಿಟ್ಟಂತ ಇದನ್ನು ಬರ್ತದೆ ಎನರ್ಜಿ, ನೆಗೆಟಿವ್ ಎನರ್ಜಿ, ಅದನ್ನು ತಿಂದಾಗ ಸ್ಮೆಲ್ ನಮ್ಮನ್ನು ನೋಡ್ಕೊಂಡು ಬರ್ತದೆ. ಅದರಿಂದ ಇದನ್ನು ತಿನ್ಬಹುದು ಅಂತ ಹೇಳಿ ಅದಕ್ಕೆ ಗೊತ್ತಾಗ್ತದೆ. ಹೌದಾ, ಸರಿಯಲ್ಲ? ಹಾಗೆ ಅದನ್ನು ಮನುಷ್ಯನಿಗಿಂತ ಪ್ರೇತಾತ್ಮಗಳೆಲ್ಲ ತುಂಬಾನೇ ಒಂದು ಲೆಕ್ಕದಲ್ಲಿ ನಿಯತ್ತರ ಇರ್ತದೆ. ಮತ್ತೆ ತಾಂತ್ರಿಕ ನೀರು ಇದಕ್ಕೆ ಅಲ್ಲೇ ಪ್ಲೇಟರ್ ಬಿಟ್ಬರ ಅಂತ ಪ್ಲೇಟರ್ ಅವಾಗ್ಲೇ ಹೇಳ್ಬೇಕು. ನಾವ್ ಇದ್ದಾಗ ಬಿಲ್ ಕೊಡೋದು ಕ್ಲೀನ್ ಮಾಡಿ, ನಾವ್ ಇದ್ದಾಗ ಕ್ಲೀನ್ ಆಗ್ತದಲ್ಲ, ಮನೆ ಕರೆಸಿ ನಾವು ಕ್ಲೀನ್ ಮಾಡ್ಲಿಕ್ಕೆ ಹೇಳಿ. ಏನಕ್ಕೆ ಅದನ್ನು ಇದು ಮಾಡುದು? ಅಲ್ಲಿ ನಾವು ಏನಾಗ್ತದೆ, ಊಟ ಮಾಡಿ ಆದ್ಮೇಲೆ ಸಹ ನಮ್ದು ಏನು ಟೇಬಲ್ ಕ್ಲೀನ್ ಆಗಿದೆ ಅಂತ ಹೇಳಿದ್ರೆ ಮನಸ್ಸಿಗೆ ಹೋಗಿರ್ತದೆ, ಅದು ದೇಹ ತಗೊಳ್ತದೆ, ಮನಸ್ಸು ತಕೊಂಡಿರ್ತದೆ, ತೃಪ್ತಿ ತಗೊಳ್ತದೆ. ನೋಡಿದಾಗ ಏನಾಗ್ತದೆ, ಅದೆಲ್ಲ ದಿವ್ಯ ಕಾರ್ಯಕ್ರಮದಲ್ಲಿ ಪೂಜಾ ಗುರುಗಳ ಮುಖಾಂತರ ನೇರವಾಗಿ ತಿಳಿಸುವಂಥದ್ದು. ಸೂರ್ಯಚಂದ್ರರು ಎಷ್ಟು ಭಗವಂತನ ಆಶೀರ್ವಾದ ಇದೆ, ಅದೇ ರೀತಿ ಪ್ರೇತಾತ್ಮನೂ ಇದೆ. ಹಾಗಾಗಿ ಎಲ್ಲರೂ ಒಂದು ಇವತ್ತು ಎಲ್ಲಿ ನಾವು ತಂದೆ ತಾಯಿಗೆ ಗೌರವ ಕೊಟ್ಟು ಮಕ್ಕಳನ್ನ ಪ್ರೀತಿಯಿಂದ ನೋಡಿಕೊಂಡು ಗುರು ಹಿರಿಯರಿಗೆ ಒಂದು ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋವಂಥದ್ದು ಪ್ರತಿಯೊಬ್ಬರು ಪಾಲಿಸಬೇಕು ಅಂತ ಕೇಳ್ಕೊತಾ, ಇಲ್ಲಿಗೆ ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗಕ್ಕೆ ನಮ್ಮ ಪೂಜಾ ಗುರುಗಳ ಮುಖಾಂತರ ಮಂಗಳೂರು ಗುರುಗಳ ಸ್ಥಳ ಅವ್ರ ಮುಖಾಂತರ ಇವತ್ತು ನಿಮಗೆ ಲೈವ್ ಮುಖಾಂತರ ತಿಳಿಸಿದ್ದಾರೆ. ತುಂಬ ಧನ್ಯವಾದಗಳು.